ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐಸ್ ಕ್ರೀಮ್ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ? ಈ ಇಷ್ಟ ಇಲ್ಲ ಅಂತ ಹೇಳೋರೇ ಕಡಿಮೆ. ಶುಗರ್ ಇದ್ದವರು ಐಸ್ ಕ್ರೀಮ್ ತಿನ್ನೋಕ್ಕೆ ಇಷ್ಟ, ಆದರೆ ಹೇಗೆ ತಿನ್ನೋದು, ಸ್ವೀಟ್ ಇರುತ್ತೆ, ಸಕ್ಕರೆ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ನಾನು ಮಾಡಿದ ಈ ಐಸ್ ಕ್ರೀಮ್ ಎಲ್ಲ ಏಜ್ನವರು ಕೂಡ ತಿನ್ಬೋದು. ಡಯಟ್ ಮಾಡೋರು ಕೂಡ ಇದು 100% ಪರ್ಫೆಕ್ಟ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಐಸ್ ಕ್ರೀಮ್ ರೆಸಿಪಿನ ಫುಲ್ ವಿಡಿಯೋ ನೋಡಿ. ಖಂಡಿತವಾಗ್ಲೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಕಪ್ಪಷ್ಟು, ಈ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುರುಗಡಲೆ ಪೌಡ್ರು, ಅಂದರೆ ಸತ್ತು ಪೌಡ್ರು ಅಂತಾರೆ. ಇದು ಹೈ ಪ್ರೋಟೀನನ್ನು ಹೊಂದಿರುತ್ತೆ. ಸೊ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬಾದಾಮಿ, ಒಂದು ಕಪ್ಪಷ್ಟು ವಾಲ್ನಟ್ ಕೂಡ ಹಾಕ್ಕೊಂಡಿದ್ದೀನಿ. ಸೇಮ್ ಒಂದೇ ಕಪ್ಪಲ್ಲಿ ನಾನು ಅಳತೆಯಲ್ಲಿ ತೋರಿಸ್ತಾ ಇರೋದು. ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್, ಅಂದರೆ ಕುಂಬಳಕಾಯಿ ಬೀಜ, ಒಂದು ಕಪ್ಪಷ್ಟು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್, ಹಾಗೆ ಒಂದು ಕಪ್ಪಷ್ಟು ಒಣ ದ್ರಾಕ್ಷಿ ಇದನ್ನು ತಗೊಂಡಿದ್ದೀನಿ. ನಂತರ ಸ್ವೀಟಿಗೆ ಇಲ್ಲಿ ನೋಡಿ, ನಾನು 40 ರಿಂದ 45 ಖರ್ಜೂರ, ಹಸಿ ಖರ್ಜೂರ ಬೀಜ ತೆಗೆದ್ಬಿಟ್ಟು ನಾನು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಿಸಿ ಹಾಲನ್ನು ಹಾಕೋಬೇಕಾಗತ್ತೆ. ಮೊದಲು ನೋಡಿ, 1 ಗ್ಲಾಸಷ್ಟು ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ನೆನಿಬೇಕು. ಸೊ ನೆಂದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೂ ಒಂದು 3/4 ಗ್ಲಾಸಷ್ಟು, ಒಟ್ಟು 1/3 ಗ್ಲಾಸಷ್ಟು ಆ ಗ್ಲಾಸಿಂದ ನಾನು ಹಾಲು, ಅಂದರೆ ಇದು ಮುಳುಗೋಷ್ಟು ಹಾಲು ಹಾಕಿದರೆ ಸಾಕು. ಸೊ ಇದನ್ನು ಎಲ್ಲ ಕರೆಕ್ಟಾಗಿ ಸೆಟ್ ಮಾಡಿ, ಅದು ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿ ಇರಬೇಕು. ಇದನ್ನು ಮುಚ್ಚಿಟ್ಬಿಡ್ಬೇಕು. ಹಾಗೆ 1 ಅವರ್ ಹಾಗೆ ಇದನ್ನು ರೆಸ್ಟಲ್ಲಿ ಇಟ್ಬಿಡಿ. ಸೊ 1 ಅವರ್ ನಂತರ ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ನಾನು ತುಂಬ ಸುಲಭ, ಆದರೆ ರುಚಿ ಅಂತೂ ರಿಯಲಿ ಎಲ್ಲರೂ, ನೀವು ದಿನ ಇದೇ ರೀತಿ ಮಾಡಿ ಅಂತೂ ತಿಂದೇ ತಿಂತೀರಾ. ಡೈಲಿ ಇದನ್ನು ಒಂದೊಂದು ಗ್ಲಾಸ್, ನಾವು ಐಸ್ ಕ್ರೀಮು ಹೊರಗಡೆಯಿಂದ ಐಸ್ ಕ್ರೀಮ್ ತಂದು ನೀವು ತಿನ್ನೋದನ್ನೇ ಮರ್ತು ಬಿಡ್ತೀರಾ ಇದ್ರ ರುಚಿ ನೋಡಿದರೆ. ಈಗ 3 ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋಬೇಕು. 2 ಟೀ ಸ್ಪೂನಷ್ಟು ಕೋಕೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ತುಂಬ ರುಚಿಯಾಗಿರುತ್ತೆ. ಮತ್ತು ಹಾಲು, ಒಂದು ಸ್ಮಾಲ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು, ಫೈನಾಗಿ ರುಬ್ಕೋಬೇಕು. ಸೊ ಯಾವ ರೀತಿ ನಾವು ಐಸ್ ಕ್ರೀಮ್ ಇರುತ್ತಲ್ವ, ನಾವು ಹೊರಗಡೆಯಿಂದ ತಂದಿರ್ತೀವಿ, ಸೇಮ್ ಅದೇ ರೀತಿಯಾಗಿ ಕಾಣಿಸ್ಬೇಕು ನೋಡಿ. ಈ ರೀತಿಯಾಗಿ ನಾನು 1-2 ನಿಮಿಷ ಚೆನ್ನಾಗಿ ಅದನ್ನು ರುಬ್ಕೊಂಡಿದ್ದೀನಿ ಫೈನಾಗಿ. ಸೊ ಈಗ ತೋರಿಸಿ ನೋಡಿ ಯಾವ ರೀತಿ ಬಂದಿದೆ ಅಂತ. ರಿಯಲಿ ಫ್ರೆಂಡ್ಸ್, ನನಗಂತೂ ನಂಬಿಕೆ ಬರಲಿಲ್ಲ ಇದು ಇಷ್ಟೊಂದು ರುಚಿಯಾಗಿ ಬಂತು ಅಂತ. ಎಲ್ರಿಗೂ ನಾನು ಕೊಟ್ಟೆ, ಗೊತ್ತೇ ಆಗಿಲ್ಲ ನಾನು ಇದನ್ನು ಮನೇಲೇ ಮಾಡಿದ್ದೀನಿ, ಇದು ಇಷ್ಟೊಂದು ರುಚಿಯಾಗಿ ಬಂದಿದೆ ಅಂದರೆ ನಂಬಿಕೆನೇ ಬರ್ತಾ ಇಲ್ಲ ಯಾರಿಗೂ, ಇದು ಮನೇಲೇ ಮಾಡಿರೋ ಐಸ್ ಕ್ರೀಮ್ ಅಂತ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಕೂಡ ಮಾಡಿ. ನಿಮಗೂ ಕೂಡ ಅನಿಸುತ್ತೆ ಇಷ್ಟೊಂದು ರುಚಿಯಾಗಿ ಮನೆಯಲ್ಲೇ ಇಷ್ಟೊಂದು ಸುಲಭವಾಗಿ ಐಸ್ ಕ್ರೀಮ್ ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ. ಈಗ ನಾನೆಲ್ಲ ಈ ರೀತಿ ಹಾಕಿ ಒಂದು ಸ್ಪೂನಿಂದ ನೋಡಿ ಎಲ್ಲ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ನೋಡ್ಲಿಕ್ಕೆ ಕೂಡ ಕರೆಕ್ಟಾಗಿ ಕಾಣಿಸ್ಬೇಕು, ಮತ್ತು ಚೆನ್ನಾಗಿರುತ್ತೆ. ಒಂದೇ ಕಡೆ ಲೆವೆಲ್ ನಮ್ಗೆ ತೆಗೆಯುವಾಗ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಅಂತ. ಈಗ 1 ಟೀ ಸ್ಪೂನಷ್ಟು ಕೋಕೋ ಪೌಡರ್ನ ಈ ಥರ ಸ್ವಲ್ಪ ಮೇಲೆ ಈ ಥರ ಉದುರಿಸ್ಕೋಬೇಕು. ಈ ಥರ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಎಲ್ಲ ಹಾಕ್ಕೊಂಡು ಸೈಡೆಲ್ಲ ಕರೆಕ್ಟಾಗಿ ಹಾಕ್ಕೋಬೇಕು, ನೀಟಾಗಿ ಹಾಕ್ಕೊಂಡು. ಈಗ ನೋಡಿ, ಇದು ರೆಡಿಯಾಗಿದೆ. ಸೊ ಹಾಗೆ ಅಂತೂ ತಿನ್ಲಿಕ್ಕಾಗಲ್ಲಲ್ವಾ, ಸೊ ಐಸ್ ಕ್ರೀಮ್ ಮಾಡ್ತಾ ಇರೋದು. ಸೊ ಈಗ ಏನು ಮಾಡಬೇಕಂದ್ರೆ, ಈ ಥರ ನಾನು ಈ ಸಿಲ್ವರ್ ಪೇಪರಲ್ಲಿ ನಾನು ಅದನ್ನು ಫುಲ್ ಕವರ್ ಮಾಡಿಬಿಟ್ಟು ಇದನ್ನು 8 ಗಂಟೆಗಳ ಕಾಲ, ಅಂದರೆ 8 ಅವರ್ಸ್ ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಫ್ರೀಝರಲ್ಲಿ ಇಟ್ಟಿದ ನಂತರ ನಿಮಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ರೆ. ರಿಯಲಿ ಫ್ರೆಂಡ್ಸ್, ಇಷ್ಟೊಂದು ಈಸಿಯಾಗಿ ನಾನು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಈಗ ಒಂದು ಸ್ಪೂನಿನ ಸಹಾಯದಿಂದ ನಾನು ಈ ರೀತಿಯಾಗಿ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನಿಮ್ಗೆ ನೋಡ್ತಾನೆ ಗೊತ್ತಾಗ್ತಾ ಇರ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಹೋಮ್ ಮೇಡ್ ಚಾಕ್ಲೇಟ್ ರೆಡಿಯಾಗಿದೆ. ಆರೋಗ್ಯಕರವಾದ ಚಾಕ್ಲೇಟ್, ನೋ ಶುಗರ್, ನೋ ಜಾಗರಿ, ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ರಿಯಲಿ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ನೋಡ್ತಾ ಇರ್ಬೋದು ಯಾವ ಐಸ್ ಕ್ರೀಮ್ಗಿಂತ ಏನು ಕಮ್ಮಿ ಇದೆ ಹೇಳಿ, ನಾನು ಮಾಡಿದ ಈ ಐಸ್ ಕ್ರೀಮ್. ಸೊ ಹಾಗಾಗಿ ಆದಷ್ಟು ನೀವು ಮನೆಯಲ್ಲೇ ಈ ರೀತಿ ಮಾಡಿ ತಿಂದು ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ಇರೋದು. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನೆಲ್ಲ ಈ ಥರ ಮಾಡಿಬಿಟ್ಟು ಸ್ಕೂಲಿಂದ ಮಕ್ಕಳು ಬಂದ್ರಲ್ಲೋ ಅವ್ರಿಗೂ ಕೊಟ್ಟೆ. ನನ್ನ ಹಸ್ಬೆಂಡ್ ಅಂತೂ ಇಷ್ಟಪಟ್ಟು ಎಂಜಾಯ್ ಮಾಡಿ ತಿಂದರು. ಯಾಕಂದರೆ ಅವ್ರು ಕಡಿಮೆ ಐಸ್ ಕ್ರೀಮ್ ತಿನ್ನೋದು, ಆದರೆ ಮನೆಯಲ್ಲೇ ಈ ಐಸ್ ಕ್ರೀಮ್ ನಾನು ಮಾಡಿದ್ದೇನೆ ಅಂತ ಹೇಳಿದ ತಕ್ಷಣ ರಿಯಲಿ ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಇದು. ಸೊ ಹಾಗಾಗಿ ಈ ರೆಸಿಪಿನ ನೀವು ಮಿಸ್ ಮಾಡದೆ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಈ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ ಆಯಿತು. ನೀವು ಕೂಡ ತಿಂದು ನೀವು ಮನೆಯವರೆಲ್ಲರಿಗೂ ಮಾಡಿಕೊಡಿ. ತುಂಬ ಖುಷಿಯಾಗಿ
ಇದನ್ನು ತಿಂದು ಪದೇ ಪದೇ ಕೇಳ್ತಾರೆ. ಹೊರಗಡೆ ಆದಷ್ಟು ತರೋದನ್ನು ಅಂದರೆ ಐಸ್ ಕ್ರೀಮ್ ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡಿ ತಿಂದು ನೀವು ಕೂಡ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.